ಕಾಂಗ್ರೆಸ್ ಸರ್ಕಾರದಲ್ಲೂ ಬಾಕಿ ಬಿಲ್ಗೆ ಕಮಿಷನ್ ಕೇಳ್ತಾ ಇದ್ದಾರಂತೆ. ಸರ್ಕಾರಕ್ಕೆ ಗುತ್ತಿಗೆದಾರರಿಂದ ಡಿಸೆಂಬರ್ ವರೆಗೂ ಡೆಡ್ಲೈನ್ ಅನ್ನು ನೀಡಲಾಗಿದೆ. ಬಾಕಿ ಬಿಲ್ ಬಿಡುಗಡೆಗೆ ಗುತ್ತಿಗೆದಾರರ ಸಂಘ ಒತ್ತಡವನ್ನ ಹೇರ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಬಾಕಿ ಬಿಲ್ಗೆ ಕಮಿಷನ್ ಕೇಳ್ತಾ ಇದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಸರ್ಕಾರಕ್ಕೆ ಗುತ್ತಿಗೆದಾರರಿಂದ ಡಿಸೆಂಬರ್ ವರೆಗೂ ಕೂಡ ಡೆಡ್ಲೈನ್ ಅನ್ನ ನೀಡಲಾಗಿದೆ. ಬಾಕಿ ಬಿಲ್ ಬಿಡುಗಡೆಗೆ ಗುತ್ತಿಗೆದಾರರ ಸಂಘ ಒತ್ತಡವನ್ನ ಹೇರ್ತಾ ಇದ್ದಾರೆ. ಒಂದೆಡೆ ಸಿಎಂ ಗರಂ, ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಅವರು ಫುಲ್ ಅಲರ್ಟ್ ಆಗಿದ್ದಾರೆ. ಗುತ್ತಿಗೆದಾರರನ್ನ ಮಾತುಕತೆಗೆ ಆಹ್ವಾನಿಸಿದ ಡಿಸಿಎಂ ಡಿಕೆ ಶಿವಕುಮಾರ್. ಗುತ್ತಿಗೆದಾರರ ಆರೋಪದ ಬೆನ್ನಲ್ಲೇ ಡಿಸಿಎಂ ಫುಲ್ ಅಲರ್ಟ್ ಆಗಿದ್ದಾರೆ. ಇಂದು ಗುತ್ತಿಗೆದಾರರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಅನ್ನ ಮಾಡ್ತಾರೆ. ಗುತ್ತಿಗೆದಾರರ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾರೆ ಡಿಸಿಎಂ. ಈ ಒಂದು ಸಭೆಯಲ್ಲಿ ಜಿಬಿಎ ವ್ಯಾಪ್ತಿಯ ಎಲ್ಲಾ ಪಾಲಿಕೆಗಳಿಗೆ ಡಿಸಿಎಂ ಭೇಟಿಯನ್ನ ಕೊಡ್ತಾರೆ. ಇದನ್ನು ಗುತ್ತಿಗೆದಾರರು ಸಾಲು ಸಾಲು ಆರೋಪವನ್ನ ಸರ್ಕಾರದ ವಿರುದ್ಧವಾಗಿ ಮಾಡಿದ್ರು. ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ಪಡಿತಾ ಇದ್ದಾರೆ ಅಂತ ಕಾಂಗ್ರೆಸ್ನವರು ಆರೋಪವನ್ನ ಮಾಡಿದ್ರು. ಆದ್ರೆ ಈಗ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ 80% ಕಮಿಷನ್ ಆರೋಪವನ್ನ ಗುತ್ತಿಗೆದಾರರು ಮಾಡಿದ್ದಾರೆ. ಏನ ನಮ್ಮ ಬಾಕಿ ಬಿಲ್ ಅನ್ನ ನೀವು ಹಾಗೆ ಉಳಿಸ್ಕೊಂಡಿದ್ರ, ಅದನ್ನ ಪಾವತಿ ಮಾಡಿ ಅಂತ ಎಷ್ಟೇ ಬಾರಿ ಮನವಿಯನ್ನು ಕೂಡ ಮಾಡಿದ್ರು. ಅದಕ್ಕೆ ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ ಅಂತ ಗುತ್ತಿಗೆದಾರರು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ನೆನ್ನೆ ಸುದ್ದಿಗೋಷ್ಠಿಯನ್ನ ಮಾಡಿದಂತಹ ಸಂದರ್ಭದಲ್ಲೂ ಅಷ್ಟೇ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸರ್ಕಾರದ ವಿರುದ್ಧವಾಗಿ ಸಾಲು ಸಾಲು ಆರೋಪವನ್ನ ಮಾಡಿದ್ರು. ನಮ್ಮ ಬಾಕಿ ಬಿಲ್ ಬಿಡುಗಡೆ ಮಾಡಲಿಲ್ಲ ಅಂತ ಅಂದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ನೀಡಿದ್ರು. ಆದ್ರೆ ಈ ಒಂದು ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಗರಂ ಆಗಿದ್ದಾರೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಒಂದು ಸಭೆಯನ್ನ ಮಾಡೋಣ, ನಿಮ್ಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡೋಣ ಅಂತ ಗುತ್ತಿಗೆದಾರರಿಗೆ ಹೇಳಿದ್ದಾರೆ. ಹಾಗಾಗಿ ಇವತ್ತು ಸಭೆ ಕೂಡ ಮಾಡ್ತಾರೆ. ಈ ಒಂದು ಸಭೆಯಲ್ಲಿ ಗುತ್ತಿಗೆದಾರರನ್ನ ಯಾವ ರೀತಿ ಮನವೊಲಿಸ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಈಗ ಸದ್ಯಕ್ಕೆ ಉಳಿದಿರುವಂತಹ ಒಂದು ಯಕ್ಷ ಪ್ರಶ್ನೆ. ಯಾಕೆಂತಂದ್ರೆ ಸಾಲು ಸಾಲು ಆರೋಪವನ್ನ ಸರ್ಕಾರದ ವಿರುದ್ಧವಾಗಿ ಮಾಡಿದ್ರು. ಇದರ ಜೊತೆಗೆ ಡಿಸೆಂಬರ್ ವರೆಗೂ ಕೂಡ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಏನು ಬಾಕಿ ಉಳಿಸ್ಕೊಂಡಿದ್ದೀರಾ ಅದೆಲ್ಲ ಹಣವನ್ನ ನೀವು ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ನಮ್ಮ ಜೀವನವನ್ನ ನಡೆಸೋದು ಯಾವ ರೀತಿ? ನೀವು ಅಷ್ಟೊಂದು ಅಮೌಂಟ್ ನೀವು ಬಾಕಿ ಉಳಿಸ್ಕೊಂಡ್ರೆ ಸುಮಾರು 10,000 ಎಂಪ್ಲಾಯ್ಸ್ ಇದ್ದಾರೆ, ಅವ್ರಿಗೆ ಕೊಡಬೇಕಾದಂತಹ ದುಡ್ಡು ನೀವು ಕೊಡ್ತಾ ಇಲ್ಲ. ಅಷ್ಟೊಂದು ಬಾಕಿ ಉಳಿಸ್ಕೊಂಡ್ರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಸದ್ಯಕ್ಕೆ ಡಿಸೆಂಬರ್ ವರೆಗೂ ಕೂಡ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರ ಇದನ್ನ ಯಾವ ರೀತಿ ನಿಭಾಯಿಸುತ್ತಂತ ನೋಡ್ಬೇಕು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಗರಂ ಆಗಿದ್ದಾರೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನ್ ಗುತ್ತಿಗೆದಾರರನ್ನ ಮನವೊಲಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಸಭೆ ಕೂಡ ಇದೆ. ಈ ಸಭೆಯಲ್ಲಿ ಈ ಒಂದು ವಿಚಾರ ಬಹಳವಾಗಿ ಚರ್ಚೆ ಕೂಡ ಆಗುತ್ತೆ.